ಬಜರಂಗ ದಳದ ಕಾರ್ಯಕರ್ತರ ಭರ್ಜರಿ ಕಾರ್ಯಾಚರಣೆ. ಕಸಾಯಿಖಾನೆಗೆ ಸಾಗಿಸುತ್ತಿದ್ದ 12 ಗೋವುಗಳ ರಕ್ಷಣೆ. ಇತ್ತೀಚಿನ ದಿನಗಳಲ್ಲಿ ಅಕ್ರಮವಾಗಿ ಗೋವುಗಳನ್ನು ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದು, ಬಜರಂಗ ದಳ ಕಾರ್ಯಕರ್ತರು ಕಾರ್ಯಾಚರಣೆ ಮೂಲಕ ಗೋವುಗಳ ರಕ್ಷಣೆ ಕಾರ್ಯ ಮಾಡ್ತಾ ಬಂದಿದ್ದಾರೆ. ಇದೀಗ ಗುಬ್ಬಿ ತಾಲೂಕಿನ ಮೈಸೂರು ಸಂಪರ್ಕ ರಸ್ತೆಯಲ್ಲಿರೋ ಕಡಬ ಗ್ರಾಮದ ಸಮೀಪದ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ ಸುಮಾರು 12 ಜಾನುವಾರುಗಳನ್ನು ಖಚಿತ ಮಾಹಿತಿ ಮೇರೆಗೆ ಬಜರಂಗ ದಳ ಕಾರ್ಯಕರ್ತರು ಕಾರ್ಯಾಚರಣೆ ನಡೆಸಿ ಗೋವುಗಳನ್ನು ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ತಡರಾತ್ರಿ ನಡೆದಿದೆ. ಇನ್ನು ಕಡಬ ಗ್ರಾಮದ ಕಡೆಯಿಂದ ಮೈಸೂರು ಸಂಪರ್ಕದ ಕಲ್ಲೂರು ಕ್ರಾಸ್ ಕಡೆಗೆ ಬೊಲೆರೋ ಗೂಡ್ಸ್ ವಾಹನದಲ್ಲಿ ಜಾನುವಾರುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು ಎನ್ನಲಾಗಿದೆ. ವಾಲಿಬಾಲ್ ಟೂರ್ನಮೆಂಟ್ ಮುಗಿಸಿಕೊಂಡು ಬರ್ತಾ ಇದ್ದ ಕಾರ್ಯಕರ್ತರಿಗೆ ರಾಸುಗಳ ಶಬ್ದ ಕೇಳಿಸಿದೆ. ಕೂಡಲೇ ಅನುಮಾನಗೊಂಡ ಬಜರಂಗ ದಳ ಕಾರ್ಯಕರ್ತರು ವಾಹನವನ್ನು ತಡೆದು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಬೊಲೆರೋ ವಾಹನದಲ್ಲಿ ಒಂದು ಹಸು ಹಾಗೂ 11 ಕೋಣಗಳಿದ್ದಿದ್ದು ಕಂಡು ಬಂದಿದೆ. ಇನ್ನು ಬೊಲೆರೋ ವಾಹನ ಚಾಲಕರನ್ನ ಕಾರ್ಯಕರ್ತರು ಪ್ರಶ್ನಿಸಿದಾಗ ಆತ ಸ್ಥಳದಿಂದ ಪರಾರಿಯಾಗಿದ್ದಾನೆ. ನಾವು ತಿಪ್ಪೂರು ವಾಲಿಬಾಲ್ ಟೂರ್ನಮೆಂಟ್ ಮುಗಿಸ್ಕೊಂಡು ಬರಬೇಕಾದ್ರೆ ಹಿಂಗೆ ಕಡಬದ ನಮ್ಮೂರು ಕಡಬದಲ್ಲಿ ಬಂದಾಗ ಹಿಂಗೆ ರೋಡ್ ಸೈಡಲ್ಲಿ ಬರಬೇಕಾದ್ರೆ ಗಾಡಿಯಲ್ಲಿ ಹೆವಿ ಲೋಡ್ ಇದ್ದು ಜಾನುವಾರುಗಳೆಲ್ಲ ಅರ್ಚಿದ ಸೌಂಡ್ ಬಂತು. ಆವಾಗ ಮುಂದೆ ನೋಡಿದಾಗ ಲೀಡ್ ಸ್ಕೂಲ್ ಹತ್ರ ಗಾಡಿ ಸ್ಟಾಪ್ ಮಾಡಿ ನೋಡಿಸಿದಾಗ ಗಾಡೀಲಿ ಓವರ್ಲೋಡ್ ಆಗಿ ಸುಮಾರು ಒಂದು 12 ಜಾನುವಾರುಗಳನ್ನ ತುಂಬಿದ್ರು. ಫುಲ್ ಓವರ್ಲೋಡ್ ಆಗಿ ಮೂಗ್ದಾರ ಎಲ್ಲ ಮೇಲೆ ಕಟ್ಟಿ ಎಲ್ಲ ಇದು ಮಾಡಿ ಅವು ನೋಡೋಕ್ಕಾಗದೆ ನಾವು 112 ಫೋನ್ ಮಾಡಿ ಅವನ್ನ ಕರೆಸ್ಕೊಂಡು ಆಮೇಲೆ ತಿರ್ಗ ಮತ್ತೆ ಎಲ್ಲ ಗುಬ್ಬಿ ಸ್ಟೇಷನ್ಗೆ ಕರ್ಕೊಂಡ್ಬಂದು ಎಲ್ಲ ವಿಚಾರಣೆ ಮಾಡಿಸಿದಾಗ ಅವಾಗ ಗೊತ್ತಾಯ್ತಿದ್ದು ಕಸಾಯಿಖಾನೆಗೆ ತಗೊಂಡೋಗ್ತಿದ್ದ ಹಸುಗಳು ಅಂತ. ಅವ್ರ ಮೇಲೆ FIR ಆಗಿ ಏನೇನಿದೆ ಅದರೊಳಗೆ 11 ಕೋಣ ಇದೆ, ಒಂದು ಎತ್ತಿದೆ. ತೀರಾ ಇಕ್ಕಟ್ಟಿನ ಜಾಗದಲ್ಲಿ ಕಟ್ಟಾಕಿದ್ರೆ ಉಸಿರಾಡೋಕ್ಕೂ ಜಾಗ ಇಲ್ಲ ಅವಕ್ಕೆ. ಆ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ನಮಗೂ ಒಂಥರ ಹೊಟ್ಟೆ ಹೊರೀತು. ಗೋಹತ್ಯೆ ಮಾಡೋಕೆ ಹೋಗ್ತಿದ್ರೆ ಅಂತ ಇದು ಮಾಡಿ ನಾವು ಎಲ್ಲ ಸೇರ್ಕೊಂಡು 5-6 ಜನ ಸೇರಿಕೊಂಡು ಅಲ್ಲಿ ಹಿಡಿದು ಬಂದು ಸ್ಟೇಷನ್ ಆಗಿ FIR ಮಾಡ್ತೀವಿ. ಇನ್ನು ತಕ್ಷಣವೇ ಎಚ್ಚೆತ್ತ ಬಜರಂಗ ದಳ ಕಾರ್ಯಕರ್ತರು 112 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಬಳಿಕ ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಘಟನಾ ಸ್ಥಳಕ್ಕೆ ದೌಡಾಯಿಸಿ 12 ಗೋವುಗಳನ್ನು ವಶಕ್ಕೆ ಪಡೆದು ಸಮೀಪದ ಗೋಶಾಲೆಗೆ ಸಾಗಿಸಿದ್ದಾರೆ. ಸದ್ಯ ಈ ಸಂಬಂಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.